ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಬಿಳಿ ಮತ್ತು ಕೆಂಪು ಹೂಗಳಿಂದ ಅಮ್ಮನವರನ್ನ ಪೂಜಿಸಬೇಕು. ವಿಶೇಷವಾಗಿ ಹುಣ್ಣಿಮೆ ಶುಕ್ರವಾರದ ದಿನಗಳು ಅತ್ಯಂತ ಶುಭದಾಯಕವಾಗಿರುವಂತದ್ದು. 48 ದಿನಗಳ ಕಾಲ ಈ ಪ್ರಯೋಗವನ್ನು ಮಾಡ್ತಾ ಬಂದ್ರೆ ಅಂದುಕೊಂಡಂತದ್ದೆಲ್ಲ ಆಗ್ತದೆ. ಅಮ್ಮನವರು ನಿಮ್ಮ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ಒಂದು ಮಹಾಲಕ್ಷ್ಮಿಯ ತಂತ್ರವನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಆಸಕ್ತರು ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥವ್ರು ಈ ಪ್ರಯೋಗವನ್ನು ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂಥದ್ದು ಒಂದು ಮಹಾಲಕ್ಷ್ಮಿಯ ಪೂಜಾ ವಿಧಾನ. ಇಲ್ಲಿ ಈ ಪೂಜೆಯಲ್ಲಿ ನೀವು ಮಹಾಲಕ್ಷ್ಮಿ ಯಂತ್ರವನ್ನಾದರೂ ಬಳಸ್ಬೋದು, ಅಥವಾ ಲಕ್ಷ್ಮಿ ಕಳಶವನ್ನಾದರೂ ಇಟ್ಟು ಪೂಜೆಯನ್ನು ಮಾಡ್ಬೋದು. ಇಲ್ಲಪ್ಪ ನಮ್ಮ ಕೈಲಿ ಏನೂ ಆಗಲ್ಲ ಅಂದ್ರೆ ಒಂದು ಲಕ್ಷ್ಮೀ ಫೋಟೋವನ್ನ ಇಟ್ಟು 2 ತುಪ್ಪದ ದೀಪವನ್ನ ಹಚ್ಚಿಟ್ಟು ಕೂಡ ಈ ಪ್ರಯೋಗವನ್ನ ಮಾಡ್ಬೋದು. ನೋಡಿ, ಸಾಮಾನ್ಯವಾಗಿ ಈ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು ಮತ್ತು ಪ್ರಾರಂಭ ಮಾಡುವಂಥದ್ದು ಯಾವ ದಿನ ಇರಬೇಕು ಅಂದ್ರೆ, ಅವತ್ತು ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ದಶಮಿ ಇರಬೇಕು. ಇಲ್ಲ ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ ಇರಬೇಕು. ವಿಶೇಷವಾಗಿ ಬುಧವಾರ, ಶುಕ್ರವಾರ ಆಗಿದ್ರೆ ಅದು ಅತ್ಯಂತ ಶುಭ. ಬೆಳಿಗ್ಗೆನೂ ಕೂಡ ಒಳ್ಳೆಯದೇ, ಆದರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಓಡಾಡುವ ಸಮಯ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಮಹಾಲಕ್ಷ್ಮಿ ಓಡಾಡುವಂತಹ ವಾಹನ ಬಂದು ಗೂಬೆ. ಅದಕ್ಕೆ ಸೂರ್ಯ ಮುಳುಗಿದ ನಂತರ ಕಣ್ಣು ಕಾಣೋದ್ರಿಂದ ಮಹಾಲಕ್ಷ್ಮಿ ಆ ವಾಹನದ ಮೇಲೆ ಸಂಜೆ ಮೇಲೆ ಓಡಾಡ್ತಾಳೆ ಅನ್ನುವಂಥದ್ದು. ಇಲ್ಲ, ನಾನು ಹೇಳುವಂತ ಮಂತ್ರವನ್ನಾದ್ರೂ ಒಂದು ತಾಮ್ರದ ತಗಡಲ್ಲಿ ಬರೆದು ಅದಕ್ಕೆ ಕೂಡ ನೀವು ಷೋಡಶೋಪಚಾರ ಪೂಜೆ, ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಅದಕ್ಕೇನೆ ಷೋಡಶೋಪಚಾರದಿಂದ ಪೂಜೆ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಈ ಪ್ರಯೋಗವನ್ನು ಮಾಡೋದ್ರಿಂದ ಸರ್ವ ರೀತಿಯಲ್ಲೂ ಕೂಡ ಧನ ನಷ್ಟ ಆಗೋದಿಲ್ಲ. ಮನೆಗೆ ಚಿನ್ನಾಭರಣಗಳು ಬರ್ತದೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮತ್ತು ಅಂದುಕೊಂಡಂತಹ ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿ ಆಗ್ತದೆ. ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು, ಮತ್ತೆ ಎಷ್ಟೇ ಕಷ್ಟಪಟ್ಟರು ಕೂಡ ಸಾಲ ತೀರ್ಸಕ್ಕಾಗ್ತಾ ಇಲ್ಲ, ದುಡ್ಡು ಉಳಿತಾ ಇಲ್ಲ, ನಾವು ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅನ್ನುವಂಥ ಆಸಕ್ತಿ ಇರುವಂಥವರು ಈ ಪ್ರಯೋಗವನ್ನ ಖಂಡಿತವಾಗಿಯೂ ನೀವು ಮಾಡ್ಬೋದು. ವಿಶೇಷವಾಗಿ ಈ ಪೂಜೆಯಲ್ಲಿ ಅಮ್ಮನವರಿಗೆ ಬೆಲ್ಲ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿಗಳನ್ನ ಒಂದು ತಟ್ಟೆಯಲ್ಲಿಟ್ಟು ನೈವೇದ್ಯವನ್ನ ಮಾಡಬೇಕಾಗ್ತದೆ. ವೆರಿ ಸಿಂಪಲ್ ಪೂಜೆ. ಬಿಳಿ ಮತ್ತು ಕೆಂಪು ಹೂಗಳಿಂದ ಅಮ್ಮನವರನ್ನ ಪೂಜಿಸಬೇಕು. ವಿಶೇಷವಾಗಿ ಹುಣ್ಣಿಮೆ ಶುಕ್ರವಾರದ ದಿನಗಳು ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಇದನ್ನ 48 ದಿನಗಳ ಕಾಲ ಮಂಡಲಾಚರಣೆಯನ್ನ ಮಾಡೋದು ಕೂಡ ಅತ್ಯಂತ ಶುಭ. ಇಲ್ಲ, ಮಂಡಲ ಅಂತ ನಾನೇನ್ ಮಾಡಲ್ಲ ಗುರುಗಳೇ, ನಾನು ಪ್ರತಿನಿತ್ಯ ಮಾಡ್ತೀನಿ ಅನ್ನೋದಾದ್ರೂ ಓಕೆ. ಇಲ್ಲ ಗುರುಗಳೇ, ನನಗೆ ಪ್ರತಿದಿನ ಮಾಡೋಕ್ಕಾಗೋದಿಲ್ಲ, ಪ್ರತಿ ಶುಕ್ರವಾರ ಮಾತ್ರ ನಾನು ಮಾಡ್ತೀನಿ ಅಂದ್ರೂ ಕೂಡ ಇದು ಶುಭ ಫಲವನ್ನ ಕೊಡ್ತದೆ. ಇದನ್ನ ಕಾನ್ಸ್ಟೆಂಟ್ ಆಗಿ 6 ತಿಂಗಳು, ವರ್ಷಗಳ ಕಾಲ ಮಾಡ್ತಾ ಬಂದ್ರೆ ಅಥವಾ ಕಂಟಿನ್ಯೂಸ್ಲಿ 48 ದಿನಗಳ ಕಾಲ ಈ ಪ್ರಯೋಗವನ್ನು ಮಾಡ್ತಾ ಬಂದ್ರೆ ಅಂದುಕೊಂಡಂಥದ್ದೆಲ್ಲ ಆಗ್ತದೆ. ಅಮ್ಮನವರು ನಿಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ನಿಮ್ಮ ಕುಟುಂಬದಲ್ಲಿರುವಂಥ ದರಿದ್ರತೆಗಳು ನಿವಾರಣೆ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಶುಚಿರ್ಭೂತರಾಗದೆ, ಸ್ನಾನಾದಿಗಳನ್ನ ಮಾಡದೆ, ಮನೆಯ ಕಸವನ್ನ ಗೂಡಿಸದೆ, ದೇವರ ಮನೆಯನ್ನು ಶುದ್ಧವಾಗಿಟ್ಕೊಳ್ಳದೆ, ಅಡಿಗೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಳದೆ ಈ ಪ್ರಯೋಗವನ್ನು ಮಾಡಿದ್ರೆ ವರ್ಕ್ ಆಗಲ್ಲ. ಮನೆ ಶುದ್ಧವಾಗಿರ್ಬೇಕು, ದೇವ್ರ ಮನೆ ಶುದ್ಧವಾಗಿರ್ಬೇಕು. ನೀವು ಕೂಡ ಸ್ನಾನಾದಿಗಳನ್ನ ಮುಗಿಸಿ ಶುಚಿರ್ಭೂತರಾಗಿ, ಅದರಲ್ಲೂ ಕೂಡ ಕಾಟನ್ ಅಥವಾ ರೇಷ್ಮೆ ಬಟ್ಟೆಯನ್ನ ಧರಿಸಿ ಈ ಪೂಜೆಯನ್ನು ಮಾಡೋದ್ರಿಂದ ಶೀಘ್ರವಾದ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಮಾಡಬೇಕಾಗಿರುವಂತಹ ಪ್ರಯೋಗ ಇಷ್ಟೇ. ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕಮಲೆ ಕಮಲಾಲಲೆ ಪ್ರಸೀದ ಪ್ರಸೀದ
ಶ್ರೀ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನ ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಪ್ರಾರಂಭ ಮಾಡಿ 48 ದಿನಗಳ ಕಾಲ ಅಥವಾ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ 21 108 ಬಾರಿ ಜಪವನ್ನ ಮಾಡ್ತಾ ಬಂದ್ರೆ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತದೆ. ಪೂಜೆ ಮಾಡುವಂತ ಸಂದರ್ಭದಲ್ಲಿ ಲಕ್ಷ್ಮಿ ಫೋಟೋ ಆಗ್ಲಿ, ಕಳಶ ಆಗ್ಲಿ ಅಥವಾ ಯಂತ್ರಕ್ಕಾಗ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಇದರ ಜೊತೆಗೆ ಯಂತ್ರ ಗಾಯತ್ರಿಯನ್ನು ಕೂಡ ಪೂಜೆ ಮಾಡಬೇಕು. ಓಂ ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ಆ ಮಂತ್ರದ ಜೊತೆಗೆ ಈ ಮಂತ್ರವನ್ನ ಕೂಡ ಜೊತೆಗೆ ನೀವು ಜಪ ಮಾಡ್ತಾ ಬಂದ್ರೆ, ವಿಶೇಷವಾಗಿ ಬೆಲ್ಲ, ತೆಂಗಿನಕಾಯಿ, ಬಾಳೆಹಣ್ಣನ್ನ ನೈವೇದ್ಯ ಮಾಡಿ ಒಂದು 6 ಜನ ಅಥವಾ 8 ಜನ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನ ಮತ್ತು ಸಿಹಿಯನ್ನ ಕೊಡ್ತಾ ಬಂದ್ರೆ ನಿಮ್ಮ ಜೀವನದ ಸಂಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಮನೆಯಲ್ಲಿ ವಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಪ್ರಯೋಗವನ್ನು ಮಾಡಿ ಅಂತ ಹೇಳ್ತಾ, ನಿಮಗೂ ಕೂಡ ಜ್ಯೋತಿಷ್ಯ, ವಾಸ್ತು, ಪ್ರಶ್ನ ಹೀಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂದ್ರೆ ಖಂಡಿತ ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ